ಸಚೇತನ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿಗಳು ಹಾಗೂ ಅವರ ಕರ್ತವ್ಯಗಳ ಬಗ್ಗೆ ಈ ದಿನ ನಿಮಗೆ ಎಲ್ಲರೂ ಕೂಡ ಒಂದು ಅಣಕು ಪ್ರದರ್ಶನವನ್ನು ಮಾಡಿ ತೋರಿಸ್ತಾರೆ. ಮೊದಲನೇದಾಗಿ ನಾವು ಪೊಲೀಸ್ ಎಂಬ ಪದನೇ ಹೇಳುತ್ತೆ ಕಾನೂನು ಅಂತ. ಪೊಲೀಸ್ ಇಲಾಖೆ ಇಲ್ಲದೆ ಹೋಗಿದ್ದರೆ ಸಮಾಜದಲ್ಲಿ ಅಜಾಗರೂಕತೆ, ವಂಚನೆ, ಮೋಸ ಮತ್ತು ಅಪರಾಧಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಅದನ್ನು ತಡೆಗಟ್ಟೋದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ 24/7 ಇಡೀ ರಾತ್ರಿ ಎಲ್ಲ ಕೆಲಸವನ್ನ ಮಾಡಿ ಜನರಿಗೆ ಒಂದು ರಕ್ಷಣೆಯನ್ನು ಕೊಡ್ತಾರೆ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡ್ತಾರೆ, ಸುವ್ಯವಸ್ಥೆಯನ್ನು ಕಾಪಾಡ್ತಾರೆ. ಹಾಗಾಗಿ ಈ ದಿನ ಯಾವ ಯಾವ ಸಂದರ್ಭಗಳಲ್ಲಿ ನಾವು ಪೊಲೀಸ್ ಮೊರೆ ಹೋಗ್ತೀವಿ ಅನ್ನೋದನ್ನ ಮಕ್ಕಳು ನಟನೆ ಮಾಡಿ ನಿಮಗೆ ತೋರಿಸ್ತಾರೆ. ಅದರಲ್ಲಿ ರೌಡಿ ಶೀಟರ್ ಆಗಿರ್ಬೋದು, ಕೊಲೆ, ದರೋಡೆ, ಮನೆಗಳ್ಳತನ, ಸರಗಳ್ಳತನ, ಈ ಒಂದು ಸಂದರ್ಭಗಳನ್ನು ನಿಮಗೆ ಅವರು ತೋರಿಸ್ತಾರೆ. ಎಲ್ಲಿ ದುಡ್ಡು ಚಿನ್ನ ಎಲ್ಲ ಕದ್ಕೊಂಡ್ಬಿಟ್ಟಿದ್ದೀರಿ ನನ್ನದು. ಅಯ್ಯೋ ನೀವು ಪೊಲೀಸ್ ಸರ್, ನನ್ನ ಮನೆಯೆಲ್ಲ ಕಳ್ತನ ಮಾಡ್ಬಿಟ್ಟು ದುಡ್ಡು ಚಿನ್ನ ಎಲ್ಲ ಕದ್ಕೊಂಡಿದ್ದೀರಿ ಸರ್. ನಮ್ಮ ಮನೆ ಆಗ್ಲೇ ಕೊಟ್ನಲ್ಲ, ಎಲ್ಲ ಕೊಟ್ಟಿಲ್ಲ, ಆಗ್ಲೇ ಕೊಟ್ನಲ್ಲ, ಆಗ್ಲೇ ಕೊಟ್ನಲ್ಲ, ಕೊಟ್ಟಿಲ್ಲ, ಆಗ್ಲೇ ಕೊಟ್ನಲ್ಲ. ಇಲಾಖಾ ವಿಭಾಗಗಳು: ಕ್ರೈಮ್ ಬ್ರಾಂಚ್, ಟ್ರಾಫಿಕ್ ಪೊಲೀಸ್, ಹ್ಯೂಮನ್ ಅಂಡ್ ಚೈಲ್ಡ್ ಸೇಫ್, ಸೈಬರ್ ಕ್ರೈಮ್ ವಿಭಾಗ, ಆಂಟಿ ನಾರ್ಕೋಟಿಕ್ ವಿಭಾಗ, ಆಂಟಿ ಟೆರರಿಸ್ಟ್ ಸೇಲ್. ಪೊಲೀಸ್ ಸಾರ್ವಜನಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಕಾನೂನು ಜಾರಿ ಮಾಡುವುದು, ಅಪರಾಧಗಳನ್ನು ತಡೆಗಟ್ಟುವುದು ಮತ್ತು ತನಿಖೆ ನಡೆಸುವುದು. ಪೊಲೀಸ್ ನಮ್ಮ ಸಮಾಜದ ಶಾಂತಿ ಮತ್ತು ಭದ್ರತೆಯ ರಕ್ಷಕರಾಗಿ ಕೆಲಸ ಮಾಡುವ ಪ್ರಮುಖ ಸಂಸ್ಥೆ. ಪೊಲೀಸ್ ಎಂಬ ಶಬ್ದವೇ ಕಾನೂನು ಮತ್ತು ಸುವ್ಯವಸ್ಥೆಯ ಸಂಕೇತವಾಗಿದೆ. ಅವರು ಜನರ ಜೀವ, ಆಸ್ತಿ ಮತ್ತು ಹಕ್ಕುಗಳನ್ನು ರಕ್ಷಿಸಲು ಸದಾ ಸಿದ್ಧರಾಗಿರುತ್ತಾರೆ. ಪೊಲೀಸ್ ಮಹತ್ವ: ಪೊಲೀಸ್ ಇಲ್ಲದೆ ಸಮಾಜ